ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಚಿಕನ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಅಂದರೆ ತುಂಬಾ ವೆರೈಟೀಸ್ ಆಫ್ ಡಿಶಸ್ನ ನಾವು ಮಾಡ್ಬೋದು. ಅದರಲ್ಲಿ ನಾನಿವತ್ತು ಒಂದು ತುಂಬ ಸಿಂಪಲಾಗಿ ಮಾಡುವಂಥ ಚಿಕನ್ ಮಸಾಲಾನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಹಾಗೇ ತಿನ್ಬೋದು ಅಥವಾ ರೊಟ್ಟಿ ಇಂಥ ಯಾವ್ದಾದ್ರು ಒಂದು ಐಟಮ್ ಚಪಾತಿ ಅದಕ್ಕಾರ ನಾವು ಕೂಡ ತಿನ್ಬೋದು ಇದನ್ನು. ಈಗ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ನೀಟಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪೌಡರು ಮತ್ತು ಪೆಪ್ಪರ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಜೊತೆಗೆ ಪುದೀನ ಎಲೆಗಳನ್ನ ಸಣ್ಣಕ್ಕೆ ಹಚ್ಕೊಂಡಿರೋವಂಥ ಪುದೀನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ಫಸ್ಟು ಚೆನ್ನಾಗಿ ಇದನ್ನು ನಾವು ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ನೀವು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸ್ಕೊಂಡು ಇದನ್ನು ಒಂದು 10 ಮಿನಿಟ್ಸು ಹಾಗೆ ಇದನ್ನು ತೆಗೆದಿಟ್ಬಿಡ್ಬೇಕಾಗತ್ತೆ. ಅದು ನೀಟಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಬೇಕಲ್ಲ, ಹಾಗಾಗಿ ಒಂದು 10 ನಿಮಿಷ ಅದನ್ನು ಬಿಟ್ಬಿಡಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎಣ್ಣೆಲಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಟೊಮೊಟೊ ಹಣ್ಣು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ನೀಟಾಗಿ ಬ್ರೌನ್ ಕಲರ್ ಬರಬೇಕು. ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ನಾವೀಗ ಕಲಸಿಟ್ಕೊಂಡಿರೋವಂಥ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ, ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಇದು ಚಿಕನ್ಗೆ ಎಲ್ಲವೂ ಅಂಟಿರೋ ಹಾಗೆ ಇರಬೇಕಾಗಿದ್ದರಿಂದ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕಿ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅದನ್ನು ನಾವು ಬೇಯಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಇದು ಚಿಕನ್ನು ಬೇಯ್ತಾ ಇದೆ ನೋಡಿ. ನೀವು ಇದನ್ನು ಸ್ವಲ್ಪ ಅನ್ನಕ್ಕೆ ಮುದ್ದೆಗೆ ಏನಾದ್ರು ಯೂಸ್ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು ತೆಳುಗೆ. ಇಲ್ಲ ಅಂತಂದರೆ ಇದು ನಾವು ರೊಟ್ಟಿ ಚಪಾತಿ ಅಥವಾ ಅನ್ನ ಸಾಂಬಾರಿಗೆ ನೆಂಚ್ಕೊಳ್ತೀವಿ, ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಇದು ಗಟ್ಟಿಯಾಗೇ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಿಷ್ಟು ಚಿಕನ್ ಈಗ ಬೆಂದಿದೆ. ಇದಿಷ್ಟಾದಮೇಲೆ ಇದಕ್ಕೊಂದು ಸ್ವಲ್ಪ ನಾನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ನ ಹಾಕ್ಕೊಂಡು ಇದನ್ನು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಸೋಯಾ ಸಾಸ್ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾನೀಗ ಸ್ವಲ್ಪ ನಿಂಬೆಹಣ್ಣು ರಸನ ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಲಾಸ್ಟಿಗೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಾವು ಮಾಡ್ತಿರೋ ಚಿಕನ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ನಾವು ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸ್ನೂ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬೇಗ ಮಾಡುವಂಥ ಒಂದು ಚಿಕನ್ ಮಸಾಲ ಈಗ ರೆಡಿಯಾಗಿದೆ.